ವೃಷಭ ರಾಶಿಯವರೇ, ಜೈ ಮಾ ಕಾಳಿ. ಸ್ನೇಹಿತರೆ, ಮುಂದಿನ 5 ದಿನಗಳಲ್ಲಿ ಮಾಧ್ಯಮಗಳು ಮನೆಯ ಬಾಗಿಲಿಗೆ ಬರುತ್ತವೆ. ಬರಲಿರುವ ಸೂಚನೆ ಎಲ್ಲೆಡೆ ಗದ್ದಲ ಇರುತ್ತದೆ. ಸ್ನೇಹಿತರೆ, ಈಗ ಇದು ಪ್ರಪಂಚದಲ್ಲೇ ಮೊದಲನೆಯದು. ನಿಮ್ಮ ಹೆಸರು ಮಾತ್ರ ಪ್ರತಿಧ್ವನಿಸುತ್ತದೆ. ಏಕೆಂದರೆ ಸ್ನೇಹಿತರೆ, ಮಾಧ್ಯಮ ಬಂದಾಗ ನೀವು ಸಹ ಅವರನ್ನು ಕೇಳುತ್ತೀರಿ. ನನ್ನ ಮಾತನ್ನು ನಂಬಿ. ಇದನ್ನು ನೋಡಿದ ನಂತರ ನೀವು ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾಗುವಿರಿ. ಆದರೆ ಇಂದಿನ ರಾಶಿಯ ಜ್ಯೋತಿಷ್ಯ ರಾಶಿಯಾಗಿದೆ ಮತ್ತು ಸ್ನೇಹಿತರೆ, ನಾನು ನಿಮ್ಮನ್ನು ಅನುಸರಿಸುತ್ತಿದ್ದೇನೆ. ನಾನು ಜನರಿಗೆ ಒಂದೇ ಒಂದು ಸತ್ಯವನ್ನು ಹೇಳುತ್ತೇನೆ ಮತ್ತು ಆ ಸತ್ಯವನ್ನು ತಿಳಿದ ನಂತರ ಈ ಬದಲಾವಣೆ ಸಂಭವಿಸುತ್ತದೆ ಮತ್ತು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರ ನನ್ನನ್ನು ನಂಬಿರಿ. ಸ್ನೇಹಿತರೆ, ಮುಂದಿನ 5 ದಿನಗಳಲ್ಲಿ ನಿಮ್ಮ ಇಡೀ ಜಗತ್ತು ಬದಲಾಗುತ್ತದೆ. ರಾಜರು ಮತ್ತು ಚಕ್ರವರ್ತಿಗಳು ಸಹ ನಿಮ್ಮ ಮುಂದೆ ನಮಸ್ಕರಿಸುತ್ತಾರೆ. ಹೌದು ಸ್ನೇಹಿತರೆ, ಮತ್ತು ಮುಂದೆ ಏನಾಗಲಿದೆ? ದೊಡ್ಡ ಭೂಕಂಪ ಸಂಭವಿಸಲಿದೆಯೇ? ಆದ್ದರಿಂದ ನನ್ನ ಪ್ರಿಯ ಸ್ನೇಹಿತರೆ, ನಾನು ನಿಮಗೆ ಎಲ್ಲವನ್ನೂ ಹೇಳುತ್ತೇನೆ. ಆದರೆ ಹೌದು, ತಾಯಿ ಕಾಳಿ, ತಾಯಿ ಭದ್ರಕಾಳಿ ಇಂದು ನಿನ್ನ ಪ್ರೀತಿ ಮತ್ತು ನಿಮ್ಮ ಹೆಸರಿನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ಕಾಳಿ ಎಂದು ಬರೆದು ವಿಡಿಯೋವನ್ನು ಲೈಕ್ ಮಾಡಿ. ನಂತರ ನೀವು ಅವರಿಗೆ ಕೇವಲ 18 ನಿಮಿಷಗಳಲ್ಲಿ 3 ದೊಡ್ಡ ಸುದ್ದಿಗಳನ್ನು ನೀಡಬಹುದು ಮತ್ತು ಅಲ್ಲದೆ ಅವರ ಬಾಕಿ ಇರುವ ಕೆಲಸಗಳು ಬೇಗ ಮುಗಿಯುತ್ತವೆ. ಅವರ ಬಾಕಿ ಇರುವ ಹಣವನ್ನು ಆದಷ್ಟು ಬೇಗ ಬರುತ್ತದೆ. ಅವರಿಗೆ ಯಾವುದೇ ಗಂಭೀರ ಸಮಸ್ಯೆಗಳಿದ್ದರೆ ತಕ್ಷಣ ಪರಿಹಾರವಾಗುತ್ತವೆ. ಅವನು ತುಂಬ ಚಿಂತೆಯಲ್ಲಿದ್ದರೆ ದಯವಿಟ್ಟು ಅವನ ಚಿಂತೆಗಳನ್ನು ಸಹ ಕೊನೆಗೊಳಿಸುತ್ತಾಳೆ ತಾಯಿ ಕಾಳಿ ಮತ್ತು ಅವನ ಎಲ್ಲ ಶತ್ರುಗಳು ನಾಶ ಮಾಡುತ್ತಾಳೆ. ಮತ್ತು ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸಂಪೂರ್ಣವಾಗಿ ಈ ವಿಡಿಯೋಗಾಗಿ ನಿಮ್ಮ ಕಣ್ಣುಗಳನ್ನು ತೆರೆದಿಡಿ. ಏಕೆಂದರೆ ಸ್ನೇಹಿತರೆ, ಈ ವಾರ ನಿಮಗಾಗಿ ಏನನ್ನು ಕಾಯ್ದಿರಿಸಲಾಗಿದೆ ಮತ್ತು ನಿಮಗಾಗಿ ಯಾವ ಸುದ್ದಿ ಬರುತ್ತಿದೆ. ಒಮ್ಮೆ ನನ್ನನ್ನು ನಂಬಿ ಈ ವಾರ ನೋಡಿ. ಹೌದು ಸ್ನೇಹಿತರೆ, ಈ ವಾರ ಲೋಕವು ನಿಮ್ಮನ್ನು ಗುಲಾಮರನ್ನಾಗಿ ಮಾಡಲು ಪ್ರಾರಂಭಿಸುತ್ತದೆ. ನೀವು ಸರಿಯಾಗಿ ಕೇಳಿದ್ದೀರಿ. ಆದರೆ ನೀವು ಒಂದು ಮಂತ್ರವನ್ನು ಜಪಿಸಬೇಕು. ಹೌದು ಸ್ನೇಹಿತರೆ, ನೀವು ಈ ಮಂತ್ರವನ್ನು ಜಪಿಸಿದರೆ ಮುಂದಿನ 5 ದಿನಗಳಲ್ಲಿ ನೀವು ಅದನ್ನು ಪಠಿಸಿದರೆ ನಿಮಗಾಗಿ ಬರೆದಿಡಬಲ್ಲೆ. ಈ ಮಂತ್ರವು ಸ್ನೇಹಿತರಾಗುವಂತೆ ಮಾಡುತ್ತದೆ ಎಂದು ನಾನು ನಿಮಗೆ ಸಂಪೂರ್ಣ ಖಾತರಿಯೊಂದಿಗೆ ಹೇಳಬಲ್ಲೆ. ಈ ಮಂತ್ರವು ಇದ್ದಕ್ಕಿದ್ದಂತೆ ನಿಮ್ಮನ್ನು ಜನರನ್ನು ಬಡವರಿಂದ ಕೋಟ್ಯಾಧಿಪತಿಗಳನ್ನಾಗಿ ಪರಿವರ್ತಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಏಕೆಂದರೆ ಸ್ನೇಹಿತರೆ, ಜಾತಕಗಳು ಮತ್ತು ಈ ಮಂತ್ರಕ್ಕೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಯಾರೇ ಆಗಲಿ, ಒಬ್ಬ ವ್ಯಕ್ತಿಯು ಈ ಮಂತ್ರವನ್ನು ಮನಸ್ಸಿನಲ್ಲಿ ಒಮ್ಮೆ ಪಠಿಸಿದರೆ ಅವನು ರಾಜನಿಗಿಂತ ಶ್ರೇಷ್ಠನಾಗುತ್ತಾನೆ. ಅಷ್ಟೇ ಅಲ್ಲದೆ ಜನರು ಅವನ ಮುಂದೆ ನಮಸ್ಕರಿಸುತ್ತಾರೆ. ಅವರು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡುವ ಅಥವಾ ಕಷ್ಟಪಡುವ ಅಗತ್ಯವಿಲ್ಲ. ಏಕೆಂದರೆ ಈ ಮಂತ್ರವು ತುಂಬ ಶಕ್ತಿಶಾಲಿಯಾಗಿದೆ. ಆದರೆ ಈ ಮಂತ್ರ ಏನು? ನಾನು ನಿಮಗೆ ಹೇಳುತ್ತೇನೆ. ಮತ್ತು ನಾನು ಈ ಮಂತ್ರದ ಬಗ್ಗೆ ಮಾತನಾಡುವಾಗ ನನ್ನ ಪ್ರೀತಿಯ ಸ್ನೇಹಿತರೆ, ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಈ ಮಂತ್ರ ನಿಮಗಾಗಿ. ಈ ಮಾಹಿತಿಯು ನಿಮ್ಮನ್ನು ಹೊರತುಪಡಿಸಿ ಬೇರೆಯವರ ಕಿವಿಗಳನ್ನು ತಲುಪಬಾರದು. ನಿಮಗಾಗಿ ಮತ್ತು ನಿಮಗಾಗಿ ಮಾತ್ರ ರಚಿಸಲಾಗಿದೆ. ಆದ್ದರಿಂದ ಸ್ನೇಹಿತರೆ, ನೀವು ಜಾಗರೂಕರಾಗಿರಬೇಕೇ ಅಥವಾ ಅಜಾಗರೂಕರಾಗಿರಬೇಕೇ ಎಂಬುದು ನಿಮಗೆ ಬಿಟ್ಟದ್ದು. ನೀವು ಜಾಗರೂಕರಾಗಿದ್ದರೆ ನಿಮಗೆ ಲಾಭವಾಗುತ್ತದೆ. ಆದರೆ ನೀವು ಅಜಾಗರೂಕರಾಗಿದ್ದರೆ ನೀವು ದೊಡ್ಡ ತಪ್ಪನ್ನು ಮಾಡುತ್ತಿದ್ದೀರಿ. ಈ ಕಲಿಯುಗದಲ್ಲಿ ದೊಡ್ಡ ತಪ್ಪನ್ನು ಮಾಡುತ್ತಿದ್ದೀರಿ. ಆ ದೊಡ್ಡ ತಪ್ಪು ಎಂದರೆ, ಏಕೆಂದರೆ ನಿಮ್ಮ ದಿನಚರಿಯಲ್ಲಿ ನಿಮಗೆ ಬಹಳಷ್ಟು ವಿಷಾದಗಳು ಇರಬಹುದು. ನಿಮ್ಮ ಮಾಹಿತಿಗಾಗಿ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಈ ವಾರ ನಿಮಗಾಗಿ ನಿಮಗೆ ತುಂಬ ವಿಶೇಷವಾಗಿರುತ್ತದೆ. ಈ ತಿಂಗಳಿನಲ್ಲಿ ನೀವು ಸಾಕಷ್ಟು ಬದಲಾವಣೆಗಳನ್ನು ಎದುರಿಸಿದ್ದೀರಿ ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಕುಟುಂಬವನ್ನು ನೋಯಿಸುತ್ತಿದ್ದರೆ ಇದು ಸರಿಯಾದ ಸಮಯ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಯಾರೋ ಒಬ್ಬರು ಸ್ನೇಹಿತರೆಂದುಕೊಂಡು ಈ ರೀತಿಯ ತಂತ್ರ, ಮಂತ್ರ, ಮಾಟ-ಮಂತ್ರ ಮಾಡುತ್ತಿದ್ದಾರೆ. ಆ ವ್ಯಕ್ತಿ ಗುರೂಜಿ, ದಯವಿಟ್ಟು ಪರಿಹಾರ ಹೇಳಿ ಎಂದು ಕಮೆಂಟ್ ಮಾಡಿದ್ದಾರೆ. ಏಕೆಂದರೆ ಹೌದು, ಮಾಟ ಮಂತ್ರ, ತಂತ್ರ ಮಂತ್ರವನ್ನು ನನ್ನ ಮೇಲೆ ಬಳಸಲಾಗುತ್ತಿದೆ. ನನ್ನ ವಿರುದ್ಧ ನಕಾರಾತ್ಮಕ ಶಕ್ತಿಗಳನ್ನು ಬಳಸಲಾಗುತ್ತಿದೆ. ನನ್ನ ವ್ಯವಹಾರ ಮುಚ್ಚಲಾಗಿದೆ. ನಾನು ಸಂಪಾದಿಸುವುದನ್ನು ನಿಲ್ಲಿಸಿದ್ದೇನೆ. ನಾನು ನಿರುದ್ಯೋಗಿ. ದಯವಿಟ್ಟು ನನಗೆ ಒಂದು ದಾರಿ ತೋರಿಸಿ. ಹಾಗಾದರೆ ನೋಡಿ ಸ್ನೇಹಿತರೆ, ಈಗ ನೀವೆಲ್ಲರೂ ಅನೇಕ ವಿಧಗಳಲ್ಲಿ ಸಂತೋಷವಾಗಿರಬೇಕು. ಮತ್ತು ಏಕೆಂದರೆ ನಮ್ಮ ತಾಯಿ ಕಾಳಿಯು ಕೊನೆಗೂ ನಿಮಗಾಗಿ ಒಂದು ವರವನ್ನು ತಂದಿದ್ದಾಳೆ. ಅಂದರೆ ಕಾಯಿಯು ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ತನ್ನ ಅಪಾರ ಆಶೀರ್ವಾದಗಳನ್ನು ಸುರಿಸಲಿದ್ದಾಳೆ. ಅವಳು ಶಕ್ತಿಶಾಲಿ ಮತ್ತು ಅದ್ಭುತ. ನಿಮ್ಮ ಮೇಲಿನ ಆಶೀರ್ವಾದಗಳು ಸುರಿಸಲ್ಪಟ್ಟಿವೆ. ಇದರಿಂದಾಗಿ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆ ಏನಾದರೂ ಹಾನಿಯಾದರೆ, ಮನುಷ್ಯನು ದುರದೃಷ್ಟಕರ, ಋಣಾತ್ಮಕ
ಮತ್ತು ವಸ್ತುಗಳನ್ನು ಬಳಸುತ್ತಿದ್ದರೆ ಅವನ ಅಂತ್ಯ ಸಮಯ ಇದಾಗಿದೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿದ್ದೀರಿ. ಆದರೆ ಇಲ್ಲಿ ಮೊದಲು ನೀವು ಮಾತಾ ಕಾಳಿಜಿ ಅವರಿಗೆ ಜೈ ಮಾತಾಜಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಬೇಕು. ಏಕೆಂದರೆ ನಾವು ಜೈ ಮಾತಾಜಿ ಎಂದು ಬರೆಯುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಸನ್ನಿವೇಶಗಳು ಎದುರಾಗುತ್ತವೆ. ನಾನು ನಿಮಗೆ ಹೇಳುತ್ತಿರುವುದನ್ನು ನೀವು ಈಗಲೇ ಮಾಡಬೇಕು. ಹೌದು ಸ್ನೇಹಿತರೆ, ಈ 5 ದಿನಗಳಲ್ಲಿ ನಿಮಗೆ ಏನು ಸಿಗುತ್ತದೆ ಎಂದು ಈಗ ನೋಡೋಣ. ನೀವು ಏನು ಮಾಡಬೇಕು, ನೀವು ಏನನ್ನು ತ್ಯಜಿಸಬೇಕು, ನೀವು ಏನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು, ನೀವು ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಬೇಕು. ಆದ್ದರಿಂದ ಸ್ನೇಹಿತರೆ, ಮೊದಲನೆಯದಾಗಿ ನಾನು ಇದನ್ನು ಹೇಳಲು ಬಯಸುತ್ತೇನೆ. ವಜ್ರ ಮತ್ತು ಮುತ್ತುಗಳಂತೆ ನಿಮ್ಮ ಬೆಲೆಯೂ ಹೆಚ್ಚಾಗಲಿದೆ. ಕೆಲವೊಮ್ಮೆ ಸಮಯ ಮತ್ತು ಕೆಲವೊಮ್ಮೆ ಸಂದರ್ಭಗಳು ನಿಮ್ಮ ಪರವಾಗಿರಲಿಲ್ಲ. ಇದರಿಂದಾಗಿ ನಿಮ್ಮ ಮೌಲ್ಯವು 1 ರೂಪಾಯಿಯನ್ನು ಸಹ ತಲುಪಲಿಲ್ಲ. ಆದರೆ ಈಗ ನೀವು ಲಕ್ಷಾಂತರ ಮೌಲ್ಯದವರಾಗಿರುತ್ತೀರಿ ಮತ್ತು ಅದು ಸಂಭವಿಸುವುದನ್ನು ನೀವು ನೋಡಿದಾಗ ದೇವರು ಯಾವ ಅದ್ಭುತವನ್ನು ಮಾಡಿದ್ದಾನೆ ಎಂದು ನೀವು ನಿಮ್ಮ ಹೃದಯದಲ್ಲಿ ಹೇಳಿಕೊಳ್ಳುತ್ತೀರಿ. ಸ್ನೇಹಿತರೆ, ನೀವು ದೊಡ್ಡ ಬಹುಮಾನವನ್ನು ಗೆಲ್ಲಬಹುದು. ಅದರಲ್ಲಿ ಇದು ಕೂಡ ಒಂದು. ಈಗ ಯಾವ ಬಹುಮಾನ? ನನಗೆ ಅದು ಸಿಗಬಹುದೇ? ನೀವು ಬಹುಮಾನಕ್ಕಾಗಿ ಕಾಯುತ್ತಿದ್ದರೆ ಇಲ್ಲಿದೆ ಬಹುಮಾನ. ಭೇಟಿಯಾಗುವ ಸಾಧ್ಯತೆ ಹೆಚ್ಚಿರುವಂತೆ ತೋರುತ್ತಿದೆ. ಆದರೆ ಹೌದು, ನೀವು ನಿಮ್ಮ ಕಲೆಯ ಮೇಲೆ ಗಮನ ಹರಿಸಬೇಕು ಮತ್ತು ಜನರು ಚಪ್ಪಾಳೆ ತಟ್ಟುವಂತೆ ಉತ್ಸಾಹ ತೋರಿಸಿ. ಆಗ ನಿಮಗೆ ಹೆಚ್ಚಿನ ಗಮನ ಸಿಗುತ್ತದೆ. ಮೌಲ್ಯದ ಬಹುಮಾನಗಳು ಕೂಡ. ಏಕೆಂದರೆ ನಾವು ಯಾವುದೇ ಆಟವನ್ನು ತೋರಿಸಿದರೆ ಮೊದಲು ನಮ್ಮ ಕೈಯಲ್ಲಿ ಮಾಹಿತಿ ಇದೆ ಎಂದು ನಿಮಗೆ ತಿಳಿದಿದೆ. ಮೊದಲು ನಮ್ಮೊಳಗೆ ಒಂದು ಶಕ್ತಿ ಇದೆ ಎಂದು ನಿಮಗೆ ಅರಿವಾಗುತ್ತದೆ. ಆಗ ನಂತರ ನಾವು ಆಟವನ್ನು ತೋರಿಸುತ್ತೇವೆ. ಆಗ ಜನರು ನಮ್ಮನ್ನು ಇಷ್ಟಪಡುತ್ತಾರೆ ಮತ್ತು ನಮಗೆ ಪ್ರತಿಫಲ ನೀಡುತ್ತಾರೆ. ಆದ್ದರಿಂದ ನಾವು ಭಯದಿಂದ ವರ್ತಿಸಬೇಕಾಗಿಲ್ಲ. ಬದಲಾಗಿ ನಾವು ದೊಡ್ಡ ಹೃದಯದಿಂದ ಕೆಲಸ ಮಾಡಬೇಕು. ಆಗ ನಾವು ನಮ್ಮ ಕೆಲಸದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಹೌದು ಸ್ನೇಹಿತರೆ, ಇದರ ಜೊತೆಗೆ ನಾನು ನಿಮಗೆ ಇದನ್ನು ಹೇಳಲು ಬಯಸುತ್ತೇನೆ. ನಿರುದ್ಯೋಗಿ, ಈಗ ನೀವು ಉದ್ಯೋಗಿಯಾಗಿದ್ದೀರಿ ಮತ್ತು ಕುಳಿತುಕೊಳ್ಳುವ ಅಗತ್ಯವಿಲ್ಲ. ಏಕೆಂದರೆ ಸಮಯ ಬಂದಿದೆ. ನಿರುದ್ಯೋಗದ ಕಾರಣಗಳು ಇಲ್ಲಿಗೆ ಪರಿಹಾರವಾದಂತೆ ತೋರುತ್ತಿರುವಾಗ ಉದ್ದೇಶಪೂರ್ವಕವಾಗಿ ನಿರುದ್ಯೋಗಿಯಾಗಿ ಉಳಿಯುವುದು ಮೂರ್ಖತನವಾಗುತ್ತದೆ. ಅಷ್ಟೇ ಅಲ್ಲದೆ ಬಟ್ಟೆ ಖರೀದಿಸುವುದು ಎಂದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಬಟ್ಟೆ ಖರೀದಿಸುವುದು. ಆದ್ದರಿಂದ ಸ್ನೇಹಿತರೆ, ನೀವು ಈ 5 ದಿನಗಳಲ್ಲಿ ಶಾಪಿಂಗ್ ಕೂಡ ಮಾಡಬಹುದು. ಏಕೆಂದರೆ ಇಲ್ಲಿ ಮಾಡುವ ಖರ್ಚುಗಳೆಲ್ಲವೂ ಭರಿಸಲ್ಪಡುತ್ತವೆ. ಅದು ಆದಾಯದೊಂದಿಗೆ ನಿಮಗೆ ಹಿಂತಿರುಗಬಹುದು. ನನಗೆ ಆ ಸಾಧ್ಯತೆ ಕಾಣಿಸುತ್ತಿದೆ. ನೀವು ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೊಳ್ಳದಿದ್ದರೆ, ನಿಮಗೆ ಮಾನಸಿಕ ಸಮಸ್ಯೆ ಇದ್ದು ನೀವು ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೊಳ್ಳದಿದ್ದರೆ ಅದು ತುಂಬ ಕಳವಳಕಾರಿ ವಿಷಯ. ನೀವು ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೊಳ್ಳಬೇಕು. ನಿಮ್ಮ ದೇಹವು ಬೇಗನೆ ಚೇತರಿಸಿಕೊಳ್ಳಲು ನೀವು ಅದನ್ನು ತೆಗೆದುಕೊಳ್ಳಲೇಬೇಕು. ಹೌದು ಸ್ನೇಹಿತರೆ, ನೀವು ಧೂಮಪಾನ ಮತ್ತು ಅಂತಹ ವಸ್ತುಗಳನ್ನು ತಿನ್ನುವುದನ್ನು ಮುಂತಾದ ಕೆಟ್ಟ ವಿಷಯಗಳನ್ನು ಬಳಸಿದರೆ ಮತ್ತು ನೀವು ಸಿಗರೆಟ್ ಬಳಸಿದರೆ ಅದು ನಿಮಗೆ ಹಾನಿಕಾರಕ. ನೀವು ಅಂತಹ ವಸ್ತುಗಳನ್ನು ಬಳಸಬಾರದು. ಒಂದು ದಿನ ನಿಮಗೆ ಗಮನಾರ್ಹ ನೋವು ಉಂಟುಮಾಡುವ ಕೆಲಸಗಳನ್ನು ಮಾಡಬೇಡಿ. ಆದ್ದರಿಂದ ಅಂತಹ ಕೆಲಸಗಳನ್ನು ಆದಷ್ಟು ತಪ್ಪಿಸಿ. ನಿಮ್ಮ ಅಭ್ಯಾಸಗಳನ್ನು ಈಗಲೇ ಬದಲಾಯಿಸಲು ಪ್ರಯತ್ನಿಸಿ. ಇದು ನಿಮಗಾಗಿ ಅದ್ಭುತವಾಗಿರುತ್ತದೆ. ಮತ್ತು ಸ್ನೇಹಿತರೆ, ನಾವು ಈಗ ಆ ಮಂತ್ರದ ಬಗ್ಗೆ ನಿಮಗೆ ಹೇಳುತ್ತೇವೆ. ಏಕೆಂದರೆ ಸಮಯ ಬಂದಿದೆ. ನಾವು ಇನ್ನೂ ತಡ ಮಾಡಬಾರದು. ಮಂತ್ರವೇನು? ಎಚ್ಚರಿಕೆಯಿಂದ ಆಲಿಸಿ. ಇದೇ ಮಂತ್ರ. ಓಂ ಭದ್ರಕಾಳಿ ಕಪಾಲಿನಿ ನಮಃ. ಇನ್ನೊಂದು ಸಾರಿ ಹೇಳುತ್ತೇನೆ, ಎಚ್ಚರಿಕೆಯಿಂದ ಆಲಿಸಿ. ಓಂ ಭದ್ರಕಾಳಿ ಕಪಾಲಿನಿ ನಮಃ ಎಂಬುದು ಇಲ್ಲಿನ ಮಂತ್ರವಾಗಿದೆ. ಹೌದು, ಈ ಮಂತ್ರವನ್ನು ಬಳಸಿ. ಅದರ ನಂತರ ನೀವು ಪವಾಡವನ್ನು ನೋಡುತ್ತೀರಿ. ಮುಂದಿನ 5 ದಿನಗಳಲ್ಲಿ ಏನಾಗಲಿದೆ ಅದು ನೀವೇ ನೋಡುತ್ತಲೇ ಇರಿ. ಅದಾದ ನಂತರ ನಗಲು ಪ್ರಾರಂಭಿಸುತ್ತೀರಿ. ಏಕೆಂದರೆ ಈಗ ನಿಮಗೆ ಕೋಪಗೊಳ್ಳಲು ಯಾವುದೇ ಕಾರಣವಿಲ್ಲ. ನೀವು ಯಾರ ಮೇಲೆಯೂ ಕೂಡ ಕೋಪ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೋಪವನ್ನು ಸಂಪೂರ್ಣವಾಗಿ ನಿವಾರಿಸುತ್ತಾರೆ. ಅದೇ ಸಮಯದಲ್ಲಿ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಯಾವುದೇ ಸ್ಥಳಕ್ಕೆ ಹೋಗಲು ಸಂತೋಷವಾಗಿಲ್ಲದಿದ್ದರೆ ಇದು ತುಂಬಾ ಬೇಸರದ ಸಂಗತಿ. ನಿಮ್ಮ ಹಕ್ಕುಗಳನ್ನು ಕೇಳುವುದು ನಿಮ್ಮನ್ನು ಹೆದರಿಸುತ್ತದೆ. ಆದ್ದರಿಂದ ಈಗ ಹಾಗೆ ಮಾಡುವ ಅಗತ್ಯವಿಲ್ಲ. ನಿಮ್ಮ ಹಕ್ಕುಗಳನ್ನು ಕೇಳಿ ಮತ್ತು ನೀವು ಅವುಗಳನ್ನು ಪಡೆಯುತ್ತೀರಿ. ಈ ಸಮಯಗಳು ಸಹ ನಿಮಗೆ ಶುಭವಾಗಿರುತ್ತವೆ ಮತ್ತು ಬದಲಾವಣೆಗಳು ನಿಮಗೆ ಉತ್ತಮ ಆರ್ಥಿಕ ಲಾಭವನ್ನು ತಂದುಕೊಡುತ್ತವೆ. ಅದೇ ಸಮಯದಲ್ಲಿ ನಾನು ನಿಮಗೆ ಹೇಳುವುದೇನೆಂದರೆ, ಹೊಸ ವಾಹನವನ್ನು ಖರೀದಿಸಲು ಬಯಸುವವರು ವಾಹನದ ಸೌಕರ್ಯವನ್ನು ಪಡೆಯುತ್ತಾರೆ. ನೀವು ಹೊಸ ಮನೆ ಖರೀದಿಸಲು ಬಯಸಿದರೆ ಈ ಸಮಯದಲ್ಲಿ ನೀವು ಅದನ್ನು ಖರೀದಿಸಬಹುದು ಮತ್ತು ಅವರ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಅದರಿಂದ ಅವರಿಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ.
ಮತ್ತು ನಿಮಗೆ ಆಸ್ತಿ ಸಂಬಂಧಿತ ಸಮಯವು ನಿಮಗೆ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದವರಿಗೆ ತುಂಬ ಒಳ್ಳೆಯದಾಗಿರುತ್ತದೆ. ನೀವು ಯಶಸ್ವಿಯಾಗಲು ಬಯಸಿದರೆ ತಪ್ಪು ಮಾಡುವ ಸಹವಾಸವನ್ನು ಬಿಡಬೇಕು. ಯಶಸ್ಸು ಎಂದರೆ ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಮಾಡಬೇಕು. ನೀವು ಮುಂದುವರಿಯಲು ಬಯಸಿದರೆ ನಂತರ ತಪ್ಪು ಸಹವಾಸವನ್ನು ಬಿಡಿ. ಮದ್ಯಪಾನ ಮಾಡುವ ಮತ್ತು ಕೆಟ್ಟ ಸಹವಾಸದಲ್ಲಿ ಮಾಂಸ ಮತ್ತು ಮೀನು ತಿನ್ನುವ ನಿಮ್ಮ ಸ್ನೇಹಿತನ ಸಹವಾಸವನ್ನು ಬಿಟ್ಟುಬಿಡಿ. ಮೊಟ್ಟೆ ಈ ರೀತಿಯ ಸಹವಾಸ ಮಾಡುವವರನ್ನು ಬಿಟ್ಟುಬಿಡಿ. ಇದರಿಂದ ನೀವು ಯಶಸ್ವಿಯಾಗಲು ಬಯಸುತ್ತೀರಾ ಎಂದು ನೋಡಿ. ಸ್ವಲ್ಪ ಸಮಯದವರೆಗೆ ಕೆಟ್ಟ ಸಹವಾಸವನ್ನು ಬಿಡಿ. ಇದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಎಂದು ಸಾಬೀತುಪಡಿಸುತ್ತದೆ. ಅಂದರೆ ಸ್ವಲ್ಪ ಸಮಯದವರೆಗೆ ಪ್ರಯತ್ನಿಸಿ, ದೀರ್ಘಕಾಲ ಅಲ್ಲ. ನೀವು ಸ್ವಲ್ಪ ಸಮಯದವರೆಗೆ ಕೆಟ್ಟ ಸಹವಾಸವನ್ನು ಬಿಟ್ಟು ಏನಾದರೂ ಪ್ರಯೋಜನವನ್ನು ಪಡೆಯುತ್ತೀರಾ ಎಂದು ನೋಡಿದರೆ ನೀವು ಮತ್ತೆ ಕೆಟ್ಟ ಸಹವಾಸಕ್ಕೆ ಹೋಗಬಾರದು. ಏಕೆಂದರೆ ನಾವು ಹೇಳಿದ್ದು ನಿಮಗಾಗಿ ಕಲ್ಲಿನಲ್ಲಿ ಬರೆಯಲ್ಪಟ್ಟಿದೆ ಎಂದು ಸಾಬೀತುಪಡಿಸುತ್ತದೆ. ನೀವು ಯಶಸ್ವಿಯಾಗಲು ಬಯಸಿದರೆ ತಪ್ಪು ಸಹವಾಸವನ್ನು ಬಿಟ್ಟು ಬಿಡಬೇಕು. ನಂತರ ನಿಮ್ಮ ಜೀವನದಿಂದ ಹತಾಶೆಗೆ ಮೋಡಗಳು ಹೇಗೆ ಮಾಯವಾಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲವೂ ಮಂಗಳಕರವಾಗಿರುತ್ತದೆ ಎಂಬುದನ್ನು ನೋಡಿ. ಮತ್ತು ಮಂಗಳವಾಗಲಿ. ಅದೇ ಸಮಯದಲ್ಲಿ ನೀವು ನಿಮ್ಮ ವಾಹನವನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಎಂದು ನಾನು ನಿಮಗೆ ಹೇಳುತ್ತೇನೆ. ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಅಪಘಾತವನ್ನು ತಪ್ಪಿಸಬಹುದು. ವಿದ್ಯುತ್ ಉಪಕರಣಗಳಿಂದ ದೂರವಿರಿ. ಈ ಸಮಯ ನಿಮಗೆ ಒಳ್ಳೆಯದಾಗಿರುತ್ತದೆ. ಮತ್ತು ಆರೋಗ್ಯದ ಬಗ್ಗೆ ಹೇಳುವುದಾದರೆ ಸ್ನೇಹಿತರೆ, ಈ ಸಮಯದಲ್ಲಿ ನಕ್ಷತ್ರಗಳು ನಿಮ್ಮನ್ನು ಚೆನ್ನಾಗಿ ಬೆಂಬಲಿಸುತ್ತವೆ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ನಿಮಗೆ ಯಾವುದಾದರೂ ಕಾರಣದಿಂದ ಯಾವುದೇ ಕಾಯಿಲೆ ಅಥವಾ ಅನಾರೋಗ್ಯ ಇದ್ದರೆ ನೀವು ಅದರಿಂದ ಬಳಲುತ್ತಿರಬಹುದು. ನೀವು ದೀರ್ಘಕಾಲದವರೆಗೆ ಯಾವುದೇ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಹತಾಶೆಗೊಳ್ಳುವ ಅಗತ್ಯವಿಲ್ಲ. ನಿಯಮಿತ ಚಿಕಿತ್ಸೆಯನ್ನು ಪಡೆಯಿರಿ ಮತ್ತು ಸಾಧ್ಯವಾದಷ್ಟು ಆಯುರ್ವೇದ ಉತ್ಪನ್ನಗಳನ್ನು ಸೇವಿಸಿ ಮತ್ತು ಆರೋಗ್ಯವಾಗಿರಲು ಪ್ರತಿದಿನ ಬೆಳಗ್ಗೆ ಎದ್ದು ಯೋಗ, ಶಾಖ ಮತ್ತು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಚಿಂತೆ ಇಲ್ಲದೆ ಇರಿ. ಪ್ರಾಣಾಯಾಮ ಮತ್ತು ಯೋಗವನ್ನು ಅಭ್ಯಾಸ ಮಾಡಿ. ನೀವು ಅನಾರೋಗ್ಯದಿಂದ ಮುಕ್ತರಾಗಿರುತ್ತೀರಿ, ಸ್ವತಂತ್ರವಾಗಿರುತ್ತೀರಿ. ಸಕಾರಾತ್ಮಕವಾಗಿ ಯೋಚಿಸಿ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋದ ಮೂಲಕ ನಾನು ನಿಮಗೆ ದೇವರ ಬಗ್ಗೆ ಹೇಳುತ್ತಿದ್ದೇನೆ. ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಈ ಸಮಯ ಹೇಗಿರುತ್ತದೆ ಎಂಬುದನ್ನು ನಾವು ನಿಮಗೆ ಹೇಳುತ್ತಿದ್ದೇವೆ. ವಾಸ್ತವವಾಗಿ ಇದು ನಿಮಗೆ ಒಳ್ಳೆಯ ಸಮಯ ಎಂದು ಸಾಬೀತುಪಡಿಸುತ್ತದೆ. ಈ ಸಮಯವು ಹೇಳಿದಂತೆ ನಿಖರವಾಗಿ ಇರುತ್ತದೆ. ಆದಾಗ್ಯೂ ಉಲ್ಲೇಖಿಸಲಾದ ಮುನ್ನೆಚ್ಚರಿಕೆಗಳನ್ನು ಗಮನಿಸಲು ಮರೆಯದಿರಿ. ಇದು ನಿಮಗೆ ಲಾಭವನ್ನು ತರುತ್ತದೆ. ಮತ್ತು ಸ್ನೇಹಿತರೆ, ಸಾಧ್ಯವಾದರೆ ಈ ಸಮಯದಲ್ಲಿ ನೀವು ಬಡವರಿಗೆ ಸಹಾಯ ಮಾಡಬೇಕು. ಬಡವರಿಗೆ ಸಹಾಯ ಮಾಡುವುದರಿಂದ ನಿಮ್ಮ ನಂಬಿಕೆ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ, ನಿರ್ಗತಿಕರಿಗೆ ಆಹಾರ, ಹಣ ಮತ್ತು ಬಟ್ಟೆಗಳನ್ನು ನೀಡಿ. ನಿರ್ಗತಿಕರಿಗೆ ಸಹಾಯ ಮಾಡಿ. ಏಕೆಂದರೆ ಇದರಿಂದ ಏನಾಗುತ್ತದೆ ಎಂದರೆ ನೀವು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಿದಷ್ಟು ನಿಮ್ಮ ಅದೃಷ್ಟವು ಹೊಳೆಯುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.